ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿ ಯಾರ್ಯಾರಿಗೆ ಸಿಕ್ಕಿದೆ, ಹಾಗೆ ಅತಿ ಹೆಚ್ಚು ಬಾರಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋವನ್ನು ಫೇಸ್ಬುಕ್ ಪೇಜ್ನಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಶ್ರೀನಾಥ್ ಅವರಿಗೆ ರಾಘವೇಂದ್ರ ವೈಭವ ಸಿನಿಮಾಗೆ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ದತ್ತಣ್ಣ ಅವರಿಗೆ ಮುನ್ನಡಿ ಸಿನಿಮಾಗೆ, ರವಿಚಂದ್ರ ಅವರಿಗೆ ಏಕಾಂಗಿ ಸಿನಿಮಾಗೆ, ಅರ್ಜುನ್ ಸರ್ಜರ್ ಅವರಿಗೆ ಪ್ರಸಾದ್ ಸಿನಿಮಾಗೆ, ದರ್ಶನ್ ಅವರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾಗೆ, ಸಂಚಾರಿ ವಿಜಯ್ ಅವರಿಗೆ ನಾನು ಅವನಲ್ಲ ಅವಳ ಸಿನಿಮಾಗೆ, ವಿಜಯ ರಾಘವೇಂದ್ರ ಅವರಿಗೆ ಶಿವಯೋಗಿ ಶ್ರೀ ಪುಟ್ಟಜ್ಜಯ ಸಿನಿಮಾಗೆ, ಅಚ್ಯುತ್ ಕುಮಾರ್ ಅವರಿಗೆ ಅಮರಾವತಿ ಸಿನಿಮಾಗೆ, ಮಿಶ್ರುತ್ ನಾಯಕ್ ಅವರಿಗೆ ಮಂಚೇರಿ ಸಿನಿಮಾಗೆ, ಶ್ರೀಮುರಳಿ ಅವರಿಗೆ ಕಂಠಿ ಸಿನಿಮಾಗೆ, ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಅಮ್ಮನ ಮನೆ ಸಿನಿಮಾಗೆ. ಈಗ ಹೇಳಿದ ಎಲ್ಲ ನಟರಿಗೆ ತಲಾ ಒಂದೊಂದು ಬಾರಿ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಕಿಚ್ಚ ಸುದೀಪ್ ಅವರಿಗೆ ನಂದಿ ಮತ್ತು ಪೈಲ್ವಾನ್ ಸಿನಿಮಾ ಸೇರಿದಂತೆ 2 ಬಾರಿ ಈ ಪ್ರಶಸ್ತಿ ಸಿಕ್ಕಿದೆ. ಪೈಲ್ವಾನ್ ಸಿನಿಮಾಗೆ ಬಂದ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿಯನ್ನು ಕಿಚ್ಚ ಸುದೀಪ್ ಅವರು ತಿರಸ್ಕಾರ ಮಾಡಿದ್ದಾರೆ. ಇನ್ನು ಪುನೀತ್ ರಾಜ್ಕುಮಾರ್ ಅವರು ಮಿಲನ ಮತ್ತು ಜಾಕಿ ಸಿನಿಮಾದ ಅಭಿನಯಕ್ಕೆ 2 ಬಾರಿ ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ರಮೇಶ್ ಅವರು ಕೂಡ ಅಮೆರಿಕ ಮತ್ತು ಹೂಮಳೆ ಸಿನಿಮಾದ ಅಭಿನಯಕ್ಕಾಗಿ 2 ಬಾರಿ ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಲೋಕೇಶ್ ಅವರು ಭೂತಯ್ಯ ನಮಗ ಅಯ್ಯ, ಪರಸಂಗ ಗೆಂಡೆತಿಮ್ಮ, ಬ್ಯಾಂಕರ್ ಮಾರ್ಗಯ್ಯ ಸಿನಿಮಾ ಸೇರಿದಂತೆ ಒಟ್ಟು 3 ಬಾರಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಶಿವರಾಜ್ಕುಮಾರ್ ಅವರ ಓಂ, ಹೃದಯ, ಜೋಗಿ, ಚಿಗುರಿದ ಕನಸು ಈ 4 ಸಿನಿಮಾದ ಅಭಿನಯಕ್ಕಾಗಿ ಒಟ್ಟು 4 ಬಾರಿ ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಅನಂತ್ನಾಗ್ ಅವರ ಮಿಂಚಿನ ಓಟ, ಹೊಸ ನೀರು, ಅವಸ್ಥೆ, ಗಂಗವ್ವ ಗಂಗಾ ಮಾಯಿ ಸಿನಿಮಾ ಸೇರಿದಂತೆ ಒಟ್ಟು 4 ಬಾರಿ ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇನ್ನು ವಿಷ್ಣುವರ್ಧನ್ ಅವರ ನಾಗರಾವು, ಒಂಬಿಸಿಲು, ಬಂಧನ, ಲಯನ್ ಜಗಪತಿ ರಾವ್, ಲಾಲಿ, ವೀರಪ್ಪ ನಾಯಕ, ಆಪ್ತರಕ್ಷಕ ಸೇರಿದಂತೆ ಒಟ್ಟು 7 ಬಾರಿ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಈ ಮೂಲಕ ಅತಿ ಹೆಚ್ಚು ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡ 2ನೇ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರಾಗ್ತಾರೆ. ಅತಿ ಹೆಚ್ಚು ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡ ನಾಯಕ ನಟ ಯಾರು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಅವರೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರದ ಹೂವು, ಕುಲಗೌರವ, ಭಕ್ತ ಕುಂಬಾರ, ಬಬ್ರುವಾಹನ, ಹೊಸ ಬೆಳಕು, ಹಾಲು ಜೇನು, ದೇವತಾ ಮನುಷ್ಯ, ಜೀವನ ಚೈತ್ರ ಹಾಗೂ ಒಡ ಹುಟ್ಟಿದವರು ಸೇರಿದಂತೆ ಒಟ್ಟು 9 ಬಾರಿ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡು ಅತಿ ಹೆಚ್ಚು ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡ ನಟ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ. ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.